ವೆಲ್ಕಮ್ ಬ್ಯಾಕ್. ಮತ್ತೆ ಶುರುವಾಗಿದೆ ಪಠ್ಯ ಪರಿಷ್ಕರಣೆಯ ಧರ್ಮ ದಂಗಲ್. ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಪಠ್ಯ ಬದಲಾವಣೆಯನ್ನ ಮಾಡಿದೆ. ಹೊಸ ಪಠ್ಯಗಳನ್ನ ಸೇರ್ಪಡೆ ಮಾಡಿದ ರಾಜ್ಯ ಸರ್ಕಾರ. ಮತ್ತೊಮ್ಮೆ ಈ ಹಿಂದೆ ಶುರುವಾದಂತಹ ಪಠ್ಯ ಪರಿಷ್ಕರಣೆಯ ವಿಚಾರ ಇದೆಯಲ್ಲ, ನಾವು ಅಧಿಕಾರಕ್ಕೆ ಬಂದಾಗ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೆಲವೊಂದಿಷ್ಟು ಹೊಸ ಸೇರ್ಪಡೆಗಳನ್ನ ಮಾಡಿತ್ತು. ಆ ಹೊಸ ಸೇರ್ಪಡೆಗಳನ್ನ ತೆಗೆದು ಹಾಕ್ತೀವಿ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಹಿಂದೆ ಕಾಂಗ್ರೆಸ್ ಏನು ಹೇಳಿತ್ತು ಅದೇ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಆ ಪಠ್ಯಗಳನ್ನ ತೆಗೆದು ಹಾಕಿದೆ, ಹೊಸ ಪಠ್ಯಗಳನ್ನ ಸೇರಿಸಿದೆ. ಅಚ್ಚರಿಯ ಜೀವ ಇಂಬಳ ಎಂಬ ವೈಜ್ಞಾನಿಕ ಪ್ರಬಂಧಕ್ಕೆ ಕೊಡಲಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಈ ಉರುಸು, ದರ್ಗಾ, ರಂಜಾನ್ ಪ್ರಬಂಧದ ಬಗ್ಗೆ ಸೇರ್ಪಡೆಯಾಗಿದೆ. ಏಸು, ಕ್ರಿಶ್ಚಿಯನ್ ಧರ್ಮದ ಪ್ರಬಂಧದ ಬಗ್ಗೆ ಕೂಡ ಸೇರ್ಪಡೆಯಾಗಿದೆ. ಹಾಗಾಗಿ ಪಠ್ಯ ಬದಲಾವಣೆಯಾಗಿರುವುದಕ್ಕೆ ಪೋಷಕರು, ಹಿಂದೂ ಪರ ಸಂಘಟನೆಗಳವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಕ್ಕಳು ಮಸೀದಿಗಳಿಗೆ, ಚರ್ಚ್ಗಳಿಗೆ ಯಾಕೆ ಭೇಟಿ ಕೊಡಬೇಕು? ಶಿಕ್ಷಣ ಇಲಾಖೆ ಹಾಗೆ ರಾಜ್ಯ ಸರ್ಕಾರಕ್ಕೆ ಪೋಷಕರು ಕೂಡ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮುಸ್ಲಿಂ ಹಾಗೆ ಕ್ರಿಶ್ಚಿಯನರ ಬಗ್ಗೆ ಪಾಠವನ್ನ ಸೇರ್ಪಡೆ ಮಾಡಿದ್ದಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ. ಇತ್ತೀಚಿನ ದಿನದ 7ನೇ ತರಗತಿಯ ವಿಜ್ಞಾನದ ಪುಸ್ತಕವನ್ನು ತೆರೆದು ನೋಡಿದಾಗ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದಂತಹ, ಒಂದು ಮತಕ್ಕೆ ಸೀಮಿತವಾದಂತಹ ಒಂದು ಪಠ್ಯವನ್ನ ಅಲ್ಲಿ ನಾನು ನೋಡಿದೆ, ಗಮನಿಸಿದೆ. ಇದಕ್ಕೆ ನನಗೆ ತಿಳಿದು ಬಂದಿದ್ದೇನಪ್ಪ ಅಂತಂದ್ರೆ, ನಾವು ನಮ್ಮ ಮಕ್ಕಳನ್ನ ಏನು ಹೇಳ್ಕೊಡ್ತಾ ಇದ್ದೀವಿ? ಯಾವುದೇ ಕಾರಣಕ್ಕೂ ಶಿಕ್ಷಣದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ಶಿಕ್ಷಣ ಆಗಬಾರ್ದು. ದಯವಿಟ್ಟು ಇಂತಹ ಪಠ್ಯವನ್ನ ದಯವಿಟ್ಟು ತೆಗೆದು ಸಮಾನವಾಗಿ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತ ಕೆಲಸವನ್ನ ಮಾಡಬೇಡಿ. ನೀನು ಈ ಜಾತಿಯವನು, ಆ ಜಾತಿಯವನು, ಈ ಜಾತಿ ಅಂತ ಈಗ ನೀವು ಪಠ್ಯಗಳು ನೋಡಿದ್ರೆ ಅದೇ ರೀತಿಯಾದಂತ ಇದೆ. ಒಂಥರ ಕೋಮವಾದ ಸೃಷ್ಟಿ ಮಾಡುವಂತ ಒಂದಿದೆ. ಯಾಕೆಂದ್ರೆ ಮಕ್ಕಳಲ್ಲಿ ಈಗ ಎಲ್ಲಾ ತರದ ಸ್ನೇಹಿತರು ಇರ್ತಾರೆ. ಒಬ್ಬ ಹಿಂದೂಗೆ ಒಬ್ಬ ಮುಸ್ಲಿಂ ಫ್ರೆಂಡ್ ಇರ್ಬೋದು, ಕ್ರಿಶ್ಚಿಯನ್ ಫ್ರೆಂಡ್ ಇರ್ಬೋದು, ಎಲ್ಲಾ ತರದ ಫ್ರೆಂಡ್ಸೂ ಇರ್ತಾರೆ. ನಾವ್ ಯಾರನ್ನೂ ಅಲ್ಲಿಗೆಳಿಯಕ್ಕಾಗಲ್ಲ, ಯಾಕೆಂದ್ರೆ ಅವ್ರ ಮಕ್ಕಳು ಸಮಾನವಾಗಿರ್ತಾರೆ. ನಾವೀಗ ಶಾಲೆಯಲ್ಲಿ ಯೂನಿಫಾರ್ಮ್ ಕೊಡೋದೇ ಅದೇ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಯೂನಿಫಾರ್ಮಿಟಿ, ಎಲ್ಲರಿಗೂ ಒಂದೇ ಒಂದು ಮೆಂಟಲ್ ಸ್ಟೇಟಸ್ ಒಂದೇ ತರ ಇರಬೇಕು. ನಾವು ಮನುಜರು, ವಿ ಆಲ್ ಆರ್ ಹ್ಯೂಮನ್ಸ್ ಅನ್ನೋ ಒಂದು ಭಾವನೆ ಬರಬೇಕು ಅನ್ನೋದು. ಹಾಗಾಗಿ ದಯವಿಟ್ಟು ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಅಂತ ಪಠ್ಯಗಳನ್ನ ದಯವಿಟ್ಟು ತೆಗೆದು ಮಕ್ಕಳ ಮನಸ್ಸಿನಲ್ಲಿ ಇಂತಹ ಮತಗಳ ಬೀಜ ಬಿತ್ತೋದನ್ನ ದಯವಿಟ್ಟು ಕಡಿಮೆ ಮಾಡಿ ಒಂದು ಉತ್ತಮವಾದಂತಹ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಕೇಳ್ಕೊತೀನಿ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಶರಣು ಹಂಪಿ, ಈಗ ಸರ್ಕಾರ ಏನು ಹೇಳಿತ್ತು ಪಠ್ಯ ಪರಿಷ್ಕರಣೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ, ಇದೀಗ ಪಠ್ಯ ಪರಿಷ್ಕರಣೆ ಆಗಿದೆ, ಬಟ್ ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಶ್ರುತಿ, ಪಠ್ಯ ಪರಿಷ್ಕರಣೆ ವಿವಾದ ಏನಿದೆ ಈಗಲೂ ಕೂಡ ಮುಂದುವರಿತಾ ಇರೋದು. ಕಳೆದ ವರ್ಷ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಪರಿಷ್ಕರಣೆಯಲ್ಲಿ ಕೆಲವೊಂದಷ್ಟು ಲೋಪದೋಷಗಳಿದಾವೆ ಮತ್ತು ಪೋಷಕರು ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪರಿಷ್ಕರಣೆ ಮಾಡಿತ್ತು. ಇದಕ್ಕೆ ಸಾಕಷ್ಟು ರೀತಿಯಾದಂತಹ ಆಕ್ರೋಶ ಕೂಡ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ವಿರೋಧ ವ್ಯಕ್ತವಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈಗ ಮತ್ತಷ್ಟು ಪರಿಷ್ಕರಣೆಯನ್ನ, ಇಂದು ಪಠ್ಯಪುಸ್ತಕಗಳ ಪರಿಷ್ಕರಣೆಯನ್ನ ಮತ್ತಷ್ಟು ಮಾಡಿದ್ದಾರೆ. ಈ ಬಾರಿ 9ನೇ ತರಗತಿಯ ಕನ್ನಡ ಪಠ್ಯ ಮತ್ತು 7ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯಗಳಲ್ಲಿ 2 ಪಠ್ಯಗಳನ್ನು ಏನು ಬದಲಾವಣೆಯನ್ನು ಮಾಡಿದ್ದಾರೆ, ಆ ಬದಲಾವಣೆ ಬಗ್ಗೆ ಈಗ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇರೋದು. ಒಂದು ಆಕ್ಷೇಪ ವ್ಯಕ್ತ ಆಗ್ತಿರೋದೇನಂದ್ರೆ, ಬದಲಾವಣೆ ಮಾಡೋದಂತೂ ಮಾಡಿದ್ರು, ಆದ್ರೆ ಬದಲಾವಣೆ ಮಾಡಿದ ನಂತರ ಹಾಕಿ ಅಳವಡಿಸಿದಂತ ಪಠ್ಯ ಏನಿದೆ ಇದರ ಬಗ್ಗೆ ಸಾಕಷ್ಟು ರೀತಿಯಾದಂತ ಆಕ್ಷೇಪವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಅದರಲ್ಲೂ ಕೂಡ ಉರುಸ್ಗಳಲ್ಲಿ ಭಾವೈಕ್ಯತೆ ಅನ್ನುವಂತ ಪಠ್ಯವನ್ನ ಆಡ್ ಮಾಡಿದ್ದಾರೆ 9ನೇ ತರಗತಿ ಕನ್ನಡ ವಿಷಯದಲ್ಲಿ. ಇನ್ನು 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಮತ್ತೊಂದು ಪಠ್ಯವನ್ನ, ಅಂದ್ರೆ ನಿಮ್ಮ ಹತ್ತಿರದ ದರ್ಗಾಗಳಿಗೆ ಹೋಗಿ ಅಲ್ಲಿ ಆಚರಣೆ ಬಗ್ಗೆ ತಿಳಿಯಿರಿ ಅನ್ನೋ ರೀತಿಯಾಗಿ ಕೊಟ್ಟಿರುವಂತ ಪಠ್ಯ ಏನಿದೆ ಇದರ ಬಗ್ಗೆನೂ ಕೂಡ ಸಾಕಷ್ಟು ರೀತಿಯಾದಂತಹ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕೆಲ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಕ್ಕಳು ದರ್ಗಾಗಳಿಗೆ ಯಾಕೆ ಭೇಟಿ ನೀಡಬೇಕು, ಆ ಆಚರಣೆಯನ್ನ ಯಾಕೆ ತಿಳಿದುಕೊಳ್ಬೇಕು, ಇವರು ಮಸೀದಿ ಮತ್ತು ಚರ್ಚ್ಗಳಿಗೆ ಹೋಗಿ ಭೇಟಿ ಮಾಡುವ ಉದ್ದೇಶ ಏನು, ಆಚರಣೆಯನ್ನ ತಿಳ್ಕೊಳ್ಳೋದು ಯಾಕೆ ತಿಳ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆನೂ ಕೂಡ ಕೆಲ ಪೋಷಕರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹಿಂದೂ ಪರ ಸಂಘಟನೆಗಳ ಮುಖಂಡರು ಕೂಡ ಇದೇ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪಠ್ಯ ಪರಿಷ್ಕರಣೆಯನ್ನ ಏನ್ ಮಾಡಿದೆ, ಈ ಪಠ್ಯ ಪರಿಷ್ಕರಣೆಯಲ್ಲಿ ಮಾಡಿದಂತ ಕೆಲವು ಅಳವಡಿಸಿದಂತ ಪಠ್ಯಗಳೇನಿದ್ದಾವೆ ಇವು ಈಗ ವಿವಾದಕ್ಕೆ ಕೇಂದ್ರ ಬಿಂದು ಆಗಿರೋದು. ಇದು ಮುಂದೆನೂ ಕೂಡ ಇನ್ನಷ್ಟು ಹೆಚ್ಚಾಗಿ ಆಕ್ರೋಶ ವ್ಯಕ್ತವಾಗುವಂತ ಸಾಧ್ಯತೆ ಇದೆ. ಆದ್ರೆ ರಾಜ್ಯ ಸರ್ಕಾರ ಹೇಳೋದು ಭಾವೈಕ್ಯತೆ ಮೂಡಿಸುವಂತ ಹಿನ್ನೆಲೆಯಲ್ಲಿ ಪಠ್ಯಗಳನ್ನ
ಕೊಡೋದು ತಪ್ಪೇ ಅನ್ನುವಂತ ಪ್ರಶ್ನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ಮಕ್ಕಳಿಗೆ ಎಲ್ರಿಗೂ ಕೂಡ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾವೈಕ್ಯತೆಯಿಂದ ಇರಬೇಕು. ಆ ಕಾರಣಕ್ಕಾಗಿ ಉರುಸ್ಗಳಲ್ಲಿ ಭಾವೈಕ್ಯತೆ ಅನ್ನುವಂತ ಪಠ್ಯವನ್ನ ಅಳವಡಿಸಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ವೈಜ್ಞಾನಿಕವಾದ ಪಠ್ಯವನ್ನ ಅಳವಡಿಸಿದ್ರು. ಅಂತ ಪಠ್ಯವನ್ನ ತೆಗೆಯುವ ಉದ್ದೇಶ ಏನಿತ್ತು ಅನ್ನೋದು ಬಿಜೆಪಿಯ ಮಾಜಿ ಶಿಕ್ಷಣ ಸಚಿವರ ಪ್ರಶ್ನೆನೂ ಕೂಡ ಇದಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ಮತ್ತಷ್ಟು ಮುಂದುವರಿಯುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶ್ರುತಿ, ಓಕೆ ಶರಣ್ ಹಂಪಿ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ.